ಏನ್ರೋ ನಮ್ ಗುರುಗಳು ಕೈ ಸೊಟ್ಟಗಿದೆ ಬಾಯಿ ಸೊಟ್ಟಗಿದೆ ಅಂತ ನೆಟ್ಟಿಗೆ ಬರೋ ಬಡ್ಡಿನ ಬಿಡ್ತಾರೆ ಅನ್ಕೊಂಡಿದ್ರೇನೋ? ಗುರುಗಳೇ, ನೆಟ್ಟಿಗೆ ಬಡ್ಡಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕೈ ನಿನ್ನ ಬಾಯಿ. ಗುರುಗಳೇ, ಹೇಗಿತ್ತು? ಬರ್ಲೇ ಅಲ್ಲ ಗುರುಗಳೇ. ಬರ್ಬೇಕಾದ್ ಬರ್ಲಿಲ್ಲ ಅಂದ್ರೆ ಬರ್ಬಾರ್ದೇನೋ ಬರ್ತಾ ಇದೆ ಅಂತ ಅರ್ಥ. ಇವಳು ಹಚ್ಚಿಮಣ್ ಭಟ್ಟನ ಹೇಳ್ತಿ ಗೋಪಿಕಾಂಬ ಅಲ್ವಾ? ಹೌದಲ್ವಾ ಗುರುಗಳೇ? ಎಂಥ ಕಳೆ, ಸಾಕ್ಷಾತ್ ದೇವತೆ ತರ ಕಾಣಿಸ್ತಿದ್ದಾರೆ. ಅಮ್ಮ, ಶುಭ ಶಕುನ ಕಣವ, ಶುಭ ಶಕುನ. ನೀನು ತಾಯಿ ಆಗ್ತಿದ್ದಿ ಕಣವ. ಏನು, ನಮ್ ಗೋಪಮ್ಮ ತಾಯಿ ಆಗ್ತಾ ಇದ್ದಾಳ? ಹ್ಞೂ ಕಣವ. ತೆಗಿ ಈ ವಯಸ್ಸಲ್ಲಿ ತಾಯಿ ಆಗದ ಕರ್ಮ ಕರ್ಮ. ಹಂಗಂದ್ಯಾಡ ಕಣವ. ಇದು ಆ ಶ್ರೀಹರಿ ಕೂಸು. ಶ್ರೀಹರಿ ಕೂಸಾದ್ರೆ ಎಡುಸಿದ್ಯಾಕೋ? ದೃಷ್ಟಿ ಕಣವ, ದೃಷ್ಟಿ. ಅದೇನು ದೃಷ್ಟಿನೋ ಏನೋ. ಮಗಳಿಗೆ ಮಕ್ಳಾಗ್ಲಿ ಅಂತ ದೇವ್ರನ್ ಬೇಡ್ಕೊಂಡ್ರೆ ತಾಯಿಗೆ ಬಾಣಂತನ ಆಗ್ಲಿ ಅಂತ ವರ ಕೊಟ್ಟನಂತೆ. ಈ ಕಣ್ಣಲ್ಲ ಅದ್ ಏನೇನ್ ನೋಡ್ಬೇಕೋ. ಛ, ಬೇಜಾರ್ ಮಾಡ್ಕೋಬೇಡ ಮರ್ದವ, ಅವಳು ಸ್ವಲ್ಪ ಹಾಗೇನೆ. ಅಯ್ಯೋ ಬಿಡವ, ನಮ್ ಸೀತಕ್ಕನ ನಾನೇನ್ ಇವತ್ ನೋಡ್ತಾ ಇದ್ದೀನಿ. ಅವಳು ಮಾತ್ರ ಹೊರಟು. ಒಂಟಿತನ ಅವಳನ್ ಹೀಗ್ ಮಾಡಿದೆ ಅಷ್ಟೆ. ಅವಳಗ್ ಬಿದ್ದಿರೋ ದೃಷ್ಟಿ ಶಾಶ್ವತ, ಅವಳದನ್ನ ಅನುಭವಿಸ್ಲೇಬೇಕು. ಆದ್ರೆ ನಿನಗ್ ಬಿದ್ದಿರೋ ದೃಷ್ಟಿ ಹಾಗಲ್ಲ ಕಣವ. ಈ ಉಪ್ಪು ಮೆಣಸಿನ್ಕಾಯಿ ನಿವಾರಿಸಿ ಬಿಸಾಕಿದ್ರೆ ಹೋಗುವಂತ ದೃಷ್ಟಿ ಅಲ್ಲ ಕಣವ, ಇದು ದುಷ್ಟ ಶಕ್ತಿಯ ದೃಷ್ಟಿ. ಇವತ್ತು ನಾನು ಅದನ್ನ ನಿವಾರಿಸಿದ್ರೆ ಮುಂದೊಂದ್ ದಿನ ಜಗತ್ತಿನ ದುಷ್ಟ ಶಕ್ತಿಯನ್ನ ಒಳಗಡೆ ಇದಾನಲ್ಲ ಅವನು ನಿವಾರಿಸ್ತಾನೆ. ಚಿಂತೆ ಮಾಡ್ಬೇಡ ಕಣವ, ನಾನ್ ಬಂದಿರೋದೇ ನಿನ್ ಮಗುನ ಕಾಪಾಡೋದಿಕ್ಕೆ. ನಿನ್ನ ಪ್ರತಿ ಜನ್ಮದಲ್ಲೂ ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ. ಆಪತ್ಗಾದವನೇ ನೆಂಟ. ಈಗ ನನ್ನನ್ನು ನಿನ್ ನೆಂಟ ಅಂತಾನೆ ಅನ್ಕೋ. ಎಲ್ಲ ದೃಷ್ಟಿನೂ ಸಿಡ್ದು ಹೋಗ. ನೋಡವ, ಮೈ ಮರೆಸ್ರೆ ಮನೆನೆ ಹಾಳು ಮಾಡೋ ದೃಷ್ಟಿ ಆ ಮಾಯೆ ದೃಷ್ಟಿ. ಅದನ್ನ ನಾನು ಕಿತ್ತು ಬಿಸಾಕಿದ್ದೀನಿ. ನೀನು ಯಾವಾಗ್ಲೂ ತುಂಬಾ ಹುಷಾರಾಗಿರ್ಬೇಕು, ಅದ್ ಏನೇ ಆಗ್ಲಿ, ಸರಿನಾ? ಯಾಕವ? ಯಾಕೆ ಅಂತ ಕೇಳ್ತೀಯಲ್ಲವ, ನಿನ್ ಹೊಟ್ಟೆಲ್ ಹುಡ್ತಾ ಇರೋನು ಸಾಮಾನ್ಯದೋನಲ್ಲ, ಶ್ರೀಪಾದ. ಭೂಲೋಕನ್ನೇ ವ್ಯಾಪ್ಸೋ ಭವ್ಯ ಪಾದ. ಜಾಬಾಲ ಮುನೀಂದ್ರ. ತಂದೆ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ನಮೋ ನಮಃ. ನಿನ್ನ ಕರ್ತವ್ಯ ನಿಷ್ಠೆಗೆ ನೀನೇ ಸಾಟಿ ಎಂಬುದು ನನ್ನ ನಂಬಿಕೆ. ಅಂದು ಮೂಲರಾಮನ ರೂಪದಲ್ಲಿದ್ದ ನನ್ನ ಮೂರ್ತಿಯನ್ನು ಬ್ರಹ್ಮಲೋಕದಿಂದ ರುದ್ರಾಣಿಯರಿಗೆ ತಲುಪಿಸಿದವನು ನೀನು. ಅದು ನನ್ನ ಸೌಭಾಗ್ಯ.
ಪ್ರಜಾಪತಿ ಬ್ರಹ್ಮದೇವನಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರ ಚಲನಶೀಲನಾದ ಮೂಲರಾಮನು ಇಕ್ಷ್ವಾಕು ವಂಶದ ಸತ್ಯಹರಿಶ್ಚಂದ್ರ, ದಶರಥ, ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೂ ಪೂಜೆಯನ್ನ ಸ್ವೀಕರಿಸಿದ್ದಾನೆ. ಹನುಮಂತ ಭೀಮಸೇನನಿಂದ ಸೇವಿಸಿ ಕಲಿಯುಗದಲ್ಲಿ ಭೀಮಸೇನನ ಅಂಶವಾದ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟು ಇಂದು ಕುಂಭಕೋಣ ಮಠದಲ್ಲಿ ಸ್ಥಿರಗೊಂಡಿದ್ದಾನೆ. ಮಾಯೆ ಎಂಬ ರಕ್ಕಸಿಯಿಂದ ಮಾನವರನ್ನು ರಕ್ಷಿಸಲು ಮೂಲರಾಮನಾಗಿ ಹೊರಟ ನನ್ನ ಪ್ರಯಾಣ ನಿನ್ನಿಂದ ಪ್ರಾರಂಭವಾಯಿತು. ಇಂದು ನಿನ್ನಿಂದ ಮತ್ತೊಂದು ಮಹತ್ತರವಾದ ಕಾರ್ಯವಾಗಬೇಕಿದೆ. ನಿನ್ನ ಸೇವೆಯೇ ನನ್ನ ಸೌಭಾಗ್ಯ. ಏನಾಗಬೇಕೆಂಬುದು ಆಜ್ಞೆ ಮಾಡುತ್ತಂದೆ. ಶಂಕುಕರ್ಣನು ಕಲಿಯುಗದ ಕಾಮಧೇನುವಾಗಿ ಮಹಾಗುರುವರೆಣ್ಯನಾಗಿ ಜನ್ಮ ತಾಳಿ ನನ್ನ ಪೂಜೆಗೆ ಸನ್ನದ್ಧನಾಗುವ ಕಾಲ ಸನ್ನಿಹಿತವಾಗಿದೆ. ಆದರೆ ಅವನು ತಾಯಿಯ ಗರ್ಭದಿಂದ ಹೊರಬರುವವರೆಗೂ ಮಾಯೆಯಿಂದ ಕಾಪಾಡಬೇಕಾಗಿದೆ. ಅದಕ್ಕೆ ನಿನ್ನ ಸೇವೆಯ ಅಗತ್ಯವಿದೆ. ಈ ಜೀವ ನಿನ್ನ ಪಾದಕ್ಕೆ ಮುಡಿಪು, ಈ ದೇಹ ನಿನ್ನ ಸೇವೆಗೆ ಮುಡಿಪು. ಏನಾಗಬೇಕೆಂಬುದನ್ನು ಆಜ್ಞೆ ಮಾಡುತ್ತಂದೆ. ಸಾಲಿಗ್ರಾಮ. ಅರ್ಥವಾಯಿತು ತಂದೆ, ಅರ್ಥವಾಯಿತು.